ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಸ್ಪರ್ಧಾದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಕೃಷಿ ಇಲಾಖೆಯಲ್ಲಿ 287 ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದ್ದು, ವಿವಿಧ ಹುದ್ದೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ನೇಮಕಾತಿ ಇದಾಗಿದೆ. ಆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿಡಿಯೋ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ಮುಂದೆ ಬರಲಿರ್ತಕ್ಕಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ. ಸ್ನೇಹಿತರೆ, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ ವೆಲ್ಫೇರ್ ಅದರ ಅಡಿಯಲ್ಲಿ ಬರ್ತಕ್ಕಂಥ ಅಗ್ರಿಕಲ್ಚರ್ ಸೈಂಟಿಸ್ಟ್ ರಿಕ್ರೂಟ್ಮೆಂಟ್ ಬೋರ್ಡ್ನ ವತಿಯಿಂದ NET ARS ಸೀನಿಯರ್ ಟೆಕ್ನಿಕಲ್ ಆಫೀಸರ್, ARS ಅಂದರೆ ಅಗ್ರಿಕಲ್ಚರಲ್ ರಿಸರ್ಚ್ ಸರ್ವಿಸ್, ಈ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ದಿನಾಂಕ 30 ಮಾರ್ಚ್ 2021ರಂದು ಈ ಒಂದು ಪ್ರಕಟಣೆಯನ್ನು ಹೊರಡಿಸಲಾಗಿದ್ದು, ಇದರ ಒಂದು ಪರೀಕ್ಷೆಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. ARS ಹುದ್ದೆಗಳು ಅಂದರೆ ಅಗ್ರಿಕಲ್ಚರಲ್ ರಿಸರ್ಚ್ ಸರ್ವಿಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಹುದ್ದೆಗಳ ಮಾಹಿತಿಯನ್ನು ನೋಡೋದಾದರೆ, ಇದಕ್ಕೆ ನೀಡತಕ್ಕಂಥ ವೇತನ 57,700 ರೂಪಾಯಿಂದ 1,82,400 ರೂಪಾಯಿವರೆಗೂ ಕೂಡ ಇರುತ್ತೆ. ಇದರ ಒಂದು ಹುದ್ದೆಗಳ ಮಾಹಿತಿ ಹೀಗಿರುತ್ತೆ. ವಿವಿಧ ಡಿಸಿಪ್ಲಿನ್ಗಳಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳ ಮಾಹಿತಿ ಇದು. ಒಟ್ಟಾರೆ ಇರತಕ್ಕಂಥ ಹುದ್ದೆಗಳ ಮಾಹಿತಿಯನ್ನು ನೋಡೋದಾದರೆ ನಾವು 222 ಹುದ್ದೆಗಳು ಇದೆ. ಅದನ್ನು ವಿವಿಧ ಕ್ಯಾಟಗರಿಗಳಿಗೆ ಮತ್ತು ವಿವಿಧ ಡಿಸಿಪ್ಲಿನ್ಗಳಿಗೆ ಹಂಚಿಕೊಡಲಾಗಿದೆ. ಇದಕ್ಕೆ ಕನಿಷ್ಠ 21 ವರ್ಷ ವಯೋಮಿತಿ ಇರಬೇಕಾಗುತ್ತೆ, ಗರಿಷ್ಠ 32 ವರ್ಷ ವಯೋಮಿತಿ. 1/1/2021ಕ್ಕೆ ಇದನ್ನು ಕೌಂಟ್ ಮಾಡ್ತಾರೆ. ಅದರ ಜೊತೆಗೆ ಸರ್ಕಾರದ ನಿಯಮಾವಳಿಗಳಂತೆ ಕೆಲವರಿಗೆ SC ST OBC ಅವರಿಗೆ ವಯೋ ಸಡಿಲಿಕೆ ಇರುತ್ತೆ. ಅಂದರೆ SC STಗೆ 5 ವರ್ಷ, OBC ಅವರಿಗೆ 3 ವರ್ಷ, ಈ ರೀತಿಯಾಗಿ ವಯೋಮಿತಿಯಲ್ಲಿ ಸಡಿಲಿಕೆ ಇರುತ್ತೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ARS ಹುದ್ದೆಗಳಿಗೆ ಬೇಕಾಗಿರ್ತಕ್ಕಂಥ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಂತಂದರೆ, ಮಾಸ್ಟರ್ ಡಿಗ್ರಿ ಅಥವಾ ಈಕ್ವಲೆಂಟನ್ನು ಅವ್ರು ನೀಡ್ತಕ್ಕಂಥ ಅನೆಕ್ಸರಿ 6ಅಲ್ಲಿರ್ತಕ್ಕಂತಹ ಯಾವುದಾದ್ರೂ ಒಂದು ಸಬ್ಜೆಕ್ಟ್ನಲ್ಲಿ ಮುಗಿಸಿರಬೇಕಾಗತ್ತೆ. ಇನ್ನು ಮುಂದಿನ ಹುದ್ದೆಯ ವಿವರ ಅಂತಂದರೆ, ಸೀನಿಯರ್ ಟೆಕ್ನಿಕಲ್ ಆಫೀಸರ್ ಅಂತೇಳಿ STO ಹುದ್ದೆಗಳು ಅಂತ ಕರೀತಾರೆ. ಇದಕ್ಕೆ ನೀಡಲಾಗ್ತಕ್ಕಂಥ ವೇತನ 56,100 ರೂಪಾಯಿಂದ 1,77,500 ರೂಪಾಯಿವರೆಗೂ ಕೂಡ ಇವರ ವೇತನ ಇರುತ್ತೆ. ವಿವಿಧ ಇನ್ಸ್ಟಿಟ್ಯೂಟ್ ಅಥವಾ ಲೊಕೇಶನ್ಗಳಲ್ಲಿ ಹುದ್ದೆಗಳು ಖಾಲಿ ಇದ್ದು, ಒಟ್ಟು ಹುದ್ದೆಗಳು ಅಂತಂದರೆ ಇಲ್ಲಿ ನಾವು ನೋಡ್ಬೋದು 65 ಹುದ್ದೆಗಳು ವಿವಿಧ ಇನ್ಸ್ಟಿಟ್ಯೂಟ್ಗಳಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳಾಗಿರುತ್ತೆ. ಇದರ ಒಂದು ಏಜ್ ಲಿಮಿಟ್ ಏನಿರುತ್ತೆ ಅಂದರೆ, ಕನಿಷ್ಠ 21 ವರ್ಷ, ಗರಿಷ್ಠ 35 ವರ್ಷದವರೆಗೂ ಇರುತ್ತೆ. 25/4/2021ಕ್ಕೆ ಇದನ್ನು ಕನ್ಸಿಡರ್ ಮಾಡ್ತಾರೆ. ಇನ್ನು SC ST ಅವರಿಗೆ 5 ವರ್ಷ, OBC ಅವರಿಗೆ 3 ವರ್ಷ, ಅಂಗವಿಕಲ ಅಭ್ಯರ್ಥಿಗಳು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಕೂಡ ಸರ್ಕಾರದ ನಿಯಮಾವಳಿಗಳಂತೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ಇರುತ್ತೆ. ಇದರ ಒಂದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಇದು ಕೂಡ ಮಾಸ್ಟರ್ ಡಿಗ್ರಿ ಅಥವಾ ಈಕ್ವಲೆಂಟ್ ಎಜುಕೇಷನನ್ನು ಅವರು ನೀಡಿರ್ತಕ್ಕಂಥ ಕನ್ಸರ್ನ್ ಡಿಸಿಪ್ಲಿನಲ್ಲಿ ಮುಗಿಸಿರಬೇಕಾಗತ್ತೆ. ಅನೆಕ್ಸರ್ 6ನಲ್ಲಿ ಈ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತಕ್ಕಂತಹ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಇನ್ನು ಸ್ನೇಹಿತರೆ, ಅರ್ಜಿ ಶುಲ್ಕವನ್ನು ನೀವು ಪ್ರತ್ಯೇಕ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ. ಇನ್ನು ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ಗೆ 500 ರೂಪಾಯಿ, ಎಕನಾಮಿಕಲ್ ವೀಕರ್ ಸೆಕ್ಷನ್ OBC ಅವರಿಗೆ 500 ರೂಪಾಯಿ, SC ST ಅಂಗವಿಕಲ ಅಭ್ಯರ್ಥಿಗಳು ಮತ್ತು ಎಲ್ಲ ಮಹಿಳಾ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇರೋದಿಲ್ಲ. ಅರ್ಜಿ ಶುಲ್ಕವನ್ನು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI ಅನ್ನು ಬಳಸಿ ಪಾವತಿ ಮಾಡಬಹುದು. ಈ ನೇಮಕಾತಿ ಹೇಗಿರುತ್ತೆ ಅಂದರೆ, 2 ಟೈಪ್ ನೇಮಕಾತಿ ಈ STO ಹುದ್ದೆಗಳಿಗೆ ಸಂಬಂಧಪಟ್ಟಂತಿರುತ್ತೆ. ಫಸ್ಟು ಎಕ್ಸಾಮಿನೇಷನ್ ಇರುತ್ತೆ, ಅದು ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್. ಇನ್ನು ಇಂಟರ್ವ್ಯೂ ಕೂಡ ಇರುತ್ತೆ. ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಇರುತ್ತೆ ಅಂತಂದರೆ, ಅಕ್ರಾಸ್ ಕಂಟ್ರಿ ವಿವಿಧ ರಾಜ್ಯಗಳಲ್ಲಿ ಈ ಒಂದು ಎಕ್ಸಾಮಿನೇಷನ್ ನಡೆಯುತ್ತೆ. ಕರ್ನಾಟಕಕ್ಕೆ ಬಂದರೆ ಇಲ್ಲಿ NET ಇರ್ಬೋದು, ARS ಪ್ರಿಲಿಮಿನರಿ ಎಕ್ಸಾಮ್ ಇರ್ಬೋದು ಮತ್ತು STO ಎಕ್ಸಾಮ್ ಇರ್ಬೋದು. ಅದರ ಒಂದು ಕಚೇರಿ ಅಥವಾ ಕೇಂದ್ರ ಎಲ್ಲಿರುತ್ತೆ ಕರ್ನಾಟಕದಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಇರುತ್ತೆ. ಕರ್ನಾಟಕ ರಾಜ್ಯದ ಯಾರು ಬೇಕಾದರೂ ಈ ಒಂದು ಯಾವುದೇ ಸ್ಥಳಗಳಲ್ಲಿ ಕೂಡ ತಮಗೆ ಹತ್ತಿರ ಆಗುತ್ತೆ ಅಂದರೆ ಯಾವ ಸ್ಥಳದಲ್ಲಿ ಬೇಕಾದರೂ ಕೂಡ ಬರೀಬೋದು. ಇನ್ನು ಕರ್ನಾಟಕದಲ್ಲಿ ಅಂತಂದರೆ ಬೆಂಗಳೂರಿನಲ್ಲಿ ಈ ಒಂದು ಪರೀಕ್ಷಾ ಕೇಂದ್ರ ಇರುತ್ತೆ. ARSಗೆ ಮುಖ್ಯ ಪರೀಕ್ಷೆ ಅಂತ ಇರುತ್ತೆ. ಆ ಮುಖ್ಯ ಪರೀಕ್ಷೆ ಬೆಂಗಳೂರಿನಲ್ಲೂ ಕೂಡ ಸೆಂಟರ್ ಇರುತ್ತದೆ. ಪ್ರಮುಖ ದಿನಾಂಕಗಳು ಅಂತಂದರೆ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ತಕ್ಕಂತಹ ಒಂದು ಪ್ರಾರಂಭ ದಿನಾಂಕ 5/4/2021, ಕೊನೆಯ ದಿನಾಂಕ 25/4/2021. ಪೇಮೆಂಟನ್ನು ಮಾಡೋದಕ್ಕೆ 25/4/2021 ಕೊನೆಯ ದಿನಾಂಕ ಆಗಿರುತ್ತೆ. ಪ್ರಿಲಿಮಿನರಿ ಎಕ್ಸಾಮ್ಸ್ ಇರ್ಬೋದು, ಅದು 21/6/2021ರಿಂದ 27/6/2021 ನಡುವೆ ನಡೆಯುವಂಥ ಸಾಧ್ಯತೆ ಇರುತ್ತೆ. ಸ್ನೇಹಿತರೆ, ಇದಿಷ್ಟು ಕೂಡ ಕೃಷಿ ಇಲಾಖೆಯಲ್ಲಿ ನಡೀತಾ ಇರತಕ್ಕಂತಹ ARS ಮತ್ತು ಸೀನಿಯರ್ ಟೆಕ್ನಿಕಲ್ ಆಫೀಸರ್ ಅಥವಾ STO ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಸಂಕ್ಷಿಪ್ತ ಮಾಹಿತಿಯಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೆಚ್ಚಿನ ಮಾಹಿತಿ ನಿಮಗೆ ಅವಶ್ಯಕತೆ ಇತ್ತು ಅಂದರೆ ಈ ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಲಿಂಕ್ ಇರುತ್ತೆ.
ಸ್ನೇಹಿತರೆ, ಮಾಹಿತಿಯನ್ನು ನಿಮ್ಮ ಸ್ನೇಹಿತರಾದರೂ ಕೂಡ ಈ ಒಂದು ಕ್ವಾಲಿಫಿಕೇಷನನ್ನು ಹೊಂದಿದರೆ ಅವರಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಜಾಬ್ ಅಪ್ಡೇಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.